ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ಹೇಗೆ ನೀವು MCQs ಒಂದು ನಿಮಿಷದಲ್ಲಿ ಸಾಲ್ವ್ ಮಾಡೋದು ಅಂತ. ಇದು ಕೇಳೋದಕ್ಕೆ ತುಂಬ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಟ್ರಸ್ಟ್ ಮೀ, ಇಟ್ಸ್ ವೆರಿ ಈಸಿ. ಯಾಕಂದರೆ KCET ಆ ಥರನೇ ಡಿಸೈನ್ ಮಾಡಿದ್ದಾರೆ. ಯಾಕಂದರೆ 60 ಮಿನಿಟ್ಸಲ್ಲಿ ಅರೌಂಡ್ 70 ಮಿನಿಟ್ಸಲ್ಲಿ ಯು ಹ್ಯಾವ್ ಟು ಆನ್ಸರ್ 60 ಕ್ವಶನ್ಸ್. ಸೊ ನಿಮಗೆ ಒಂದು 4-5 ಟಿಪ್ಸನ್ನ ಹೇಳ್ತೀನಿ. ಸೊ ಕಮಿಂಗ್ ಟು ದ ಫಸ್ಟ್ ಒನ್, ಆ್ಯಕ್ಚುಲಿ ಈಸಿ, ಮೀಡಿಯಮ್, ಹಾರ್ಡ್ 3 ಥರ ಕ್ವಶನ್ಸ್ ಇರುತ್ತೆ. ಬಟ್ ಇನ್ನೊಂದೇನೆಂದರೆ 3ಕ್ಕೂ 1 ಮಾರ್ಕ್ಸೇ ಇರುತ್ತೆ. ಸೊ ಇಟ್ ಹ್ಯಾಸ್ ಆಲ್ ದ ಈಕ್ವಲ್ ಪ್ರಯಾರಿಟೀಸ್. ಸೊ ಇದರಲ್ಲಿ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಟೇಕ್ ಅ ಸ್ಮಾರ್ಟ್ ಮೂವ್. ಯಾಕಂದರೆ ನೀವು ಎವ್ರಿ ಟೈಮ್ ಗೋ ವಿತ್ ದ ಈಸಿ ಕ್ವಶನ್ಸ್ ಫಸ್ಟ್. ಮೀಡಿಯಮ್ ಹಾರ್ಡ್ ಏನಾದರೂ ನೀವು ಎನ್ಕೌಂಟರ್ ಮಾಡಿದ್ರೆ ಜಸ್ಟ್ ಸ್ಕಿಪ್ ದೆಮ್, ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಅಲ್ಲಿ ನಿಮ್ಮದು ತುಂಬ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಇರೋದು 1 ಮಾರ್ಕ್ಸೇ ಅಲ್ಲ, ಪ್ರಯಾರಿಟಿ ಸೇಮ್ ಫಾರ್ ಎವ್ರಿ ಒನ್. ಸೊ ಅದಕ್ಕೆ ಈಸಿ ಮಾಡಿ, ಅದಾದಮೇಲೆ ಬಾಕಿದೇನಿದೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಉಳಿದಿದ್ದು ಮೀಡಿಯಮ್ ಹಾರ್ಡ್ ಕ್ವಶನ್ ನೀವು ಲಾಸ್ಟ್ ಮಾಡಿ. ಯಾಕಂದರೆ ಇದರಿಂದ ಫಸ್ಟ್ ಆಫ್ ಆಲ್ ನಿಮ್ದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಆಲ್ಮೋಸ್ಟ್ 50% ಈಸಿ ಕ್ವಶನ್ಸ್ ಇರುತ್ತೆ. ಸೊ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್, ಓಕೆ ನಾನು ಇಷ್ಟು ಮಾಡಿದ್ದೀನಿ, ಇನ್ನಿಷ್ಟು ಉಳಿದಿದೆ ಅಂತ. ಸೊ ಇದಾದಮೇಲೆ ನೆಕ್ಸ್ಟ್ ಮುಂದೆ ಹೋಗಿದ್ದ ಮುಂಚೆ ಬೈ ದ ವೇ ದೇರ್ ಇಸ್ ಅ ಟೀಚರ್ಸ್ ಡೇ. ಸೊ ಅದಕ್ಕಾಗಿ ಒಂದು ಸ್ಪೆಷಲ್ ಆಫರ್ ನಡೀತಾ ಇದೆ ಫಿಸಿಕ್ಸ್ ಅಲ್ಲಿ. ಸೊ ಇದು ಬೆಸ್ಟ್ ಟೈಮ್ ಆಗಿದೆ ಇಫ್ ಯು ಆರ್ ಇನ್ 11th, 12th or 10th ಎನಿ ಬ್ಯಾಚ್. ಯಾಕಂದರೆ ದೇ ಆರ್ ಗಿವಿಂಗ್ ದ ಮ್ಯಾಸಿವ್ ಡಿಸ್ಕೌಂಟ್ಸ್. ಸೊ ಯಾವ ಬ್ಯಾಚ್ ಅಂತ ನೋಡ್ಬಿಡೋಣ. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಅರ್ಜುನ KCET 2026 ಬ್ಯಾಚ್. ಇದರ ಪ್ರೈಸನ್ನು ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು. ಇಲ್ಲಿ ಬ್ಯಾನರ್ಸ್ ನಾನು ಹಾಕಿದ್ದೀನಿ. ದಿಸ್ ಇಸ್ ಫಾರ್ PUC 1 ಆ್ಯಂಡ್ 11th ಸ್ಟ್ಯಾಂಡರ್ಡ್ ಹುಡುಗರಿಗೆ. ಸೊ ನೀವೇನಾದರೂ KCET 2026ಗೆ ಏನಾದರೂ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ಯು ಶುಡ್ ಡೆಫಿನೆಟ್ಲಿ ಟೇಕ್ ದಿಸ್. ಯಾಕಂದರೆ ದೇ ವಿಲ್ ಗಿವ್ DPPs, ನೋಟ್ಸ್, ಎವ್ರಿಥಿಂಗ್. ನಿಮ್ದು ಡೌಟ್ಸನ್ನು ಕೂಡ ಸಾಲ್ವ್ ಮಾಡ್ತಾರೆ. ಇದಷ್ಟೇ ತುಂಬ ಮತ್ತೆ ಏನೇನು ಬ್ಯಾಚಸ್ ಇದೆ ನಾನು ಮುಂದೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಅವಕ್ಕೆಲ್ಲ 24/7 ಸಪೋರ್ಟ್ ಇದೆ. ಸೊ ನೀವು ಬೆಳಗ್ಗೆ ಸ್ಟಡಿ ಮಾಡ್ತಿದ್ದೀರಾ ಅಥವಾ ರಾತ್ರಿ ಸ್ಟಡಿ ಮಾಡ್ತಿದ್ದೀರಾ ಅದೇನು ಫರಕ್ ಬೀಳಲ್ಲ. ನಿಮ್ಗೆ ಯಾವ ಬೇಕಾದ ಡೌಟ್ ಕೇಳಿದ್ರು ದೇ ವಿಲ್ ಆನ್ಸರ್ ಯು. ಇದೇ ಥರ ನೆಕ್ಸ್ಟ್ ವಿ ಹ್ಯಾವ್ ಲಕ್ಷ KCET 2026 ಬ್ಯಾಚ್. ಇದು 12th ಹುಡುಗರಿಗಿದೆ. ಸೊ ನೀವೇನಾದರೂ ನೆಕ್ಸ್ಟ್ ಇಯರ್ ಏನ್ ಮಾಡ್ತಾ ಇದ್ರೆ ಯು ಶುಡ್ ಡೆಫಿನೆಟ್ಲಿ ಟೇಕ್ ಫಾರ್ ದಿಸ್. ಹಾಗೆ ನಿಮಗೆ ಎಲ್ಲ ಥರ ಹೇಳ್ಕೊಡ್ತಾರೆ, ಹೇಗೆ MCQ ಸಾಲ್ವ್ ಮಾಡೋದು. ಇದಷ್ಟಲ್ಲದೆ ನಿಮ್ಮ ಬೋರ್ಡ್ಸಲ್ಲಿ ಕೂಡ ಹೆಲ್ಪ್ ಮಾಡ್ತಾರೆ, ಹೌ ಟು ಗೆಟ್ ಮೋರ್ ಇನ್ ಬೋರ್ಡ್ಸ್. ಇದಾದ್ಮೇಲೆ ನೆಕ್ಸ್ಟ್ ವಿ ಹ್ಯಾವ್ ಪ್ರಗತಿ. ದಿಸ್ ಇಸ್ ಫಾರ್ ಸೆಕೆಂಡ್ PUC. ಇದರಲ್ಲಿ ಕೂಡ ನಿಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. KCETಯಲ್ಲಿ ದೇ ಟೇಕ್ 50% ಆಫ್ ಬೋರ್ಡ್ಸ್ ಆ್ಯಂಡ್ 50% ಫ್ರಾಮ್ ದ KCET ಮಾರ್ಕ್ಸ್, ರೈಟ್? ಸೊ ಬೋರ್ಡ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ, ಜಸ್ಟ್ ಲೈಕ್ ದ KCET. ಸೊ ಅದಕ್ಕೆ ನೀವು ಬೋರ್ಡ್ಸಲ್ಲಿ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಲೇಬೇಕು. ಸೊ ಅದಕ್ಕೆ ನೀವು ಈ ಬ್ಯಾಚಸ್ಗಳನ್ನು ಕನ್ಸಿಡರ್ ಮಾಡ್ಬೋದು. ಇದಷ್ಟಲ್ಲದೆ ನೀವು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 300 rupees ಆಫ್. ಸೊ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಆಗಿರ್ತೀನಿ. ಸೊ ಡೂ ಚೆಕ್ ಇಟ್ ಔಟ್. ಓಕೆ, ಸೊ ಪಾಯಿಂಟ್ ನಂಬರ್ ಡಿಸ್ಕಸ್ ಮಾಡಿದ್ವಿ. ಈಗ ಸೆಕೆಂಡ್ ಪಾಯಿಂಟ್ಗೆ ಹೋಗೋಣ, ಶಾರ್ಟ್ ಕಟ್ಸ್ ಮತ್ತು ಸೀಕ್ರೆಟ್ ಫಾರ್ಮುಲಾಸ್. KCET ಅವ್ರಿಗೆ ಗೊತ್ತಿದೆ 1 ನಿಮಿಷದಲ್ಲಿ ಕ್ವಶನ್ ಸಾಲ್ವ್ ಮಾಡೋದು ವೆರಿ ಹಾರ್ಡ್. ಸೊ ಅದಕ್ಕೆ ಅವ್ರು ಆ ಥರ ಕ್ವಶನ್ಸ್ ಕೊಟ್ಟಿದ್ದಾರೆ. ಅದರಿಂದ ನೀವು ಒಂದು ಟ್ರಿಕ್ಸ್ಗಳನ್ನು ಅಥವಾ ಫಾರ್ಮುಲಾಸ್ಗಳನ್ನು ಯೂಸ್ ಮಾಡಿದ್ರೆ ಯು ವಿಲ್ ಈಸಿಲಿ ಸಾಲ್ವ್ ಬಿಗ್ ಇಂಟಿಗ್ರೇಷನ್ ಪ್ರಾಬ್ಲಮ್ಸ್ ವಿದಿನ್ 10 to 15 seconds. ನಾನು ಇದೇ ಥರ ಮಾಡಿದ್ದೆ. ಯಾಕಂದರೆ ದೇರ್ ಇಸ್ ಅ ಪ್ಯಾಟರ್ನ್ ಆ್ಯಂಡ್ ಯು ಹ್ಯಾವ್ ಟು ಸಿ ದ ಪ್ಯಾಟರ್ನ್, ಲೈಕ್ ನ್ಯೂಮರೇಟರ್, ಡಿನೋಮಿನೇಟರ್ ಏನಾದರೂ ಸಪ್ರೇಟ್ ಮಾಡಿದ್ರೆ ಯು ವಿಲ್ ಗೆಟ್ ದಟ್ ಪ್ಯಾಟರ್ನ್ ಆ್ಯಂಡ್ ಅಪ್ಲೈ ಇಟ್. ಸೊ ಈ ಥರ ಫಾರ್ಮುಲಾಸ್ ತುಂಬ ಇದೆ ಯೂಟ್ಯೂಬಲ್ಲಿ, ಆ್ಯಂಡ್ ಐ ವಿಲ್ ಗಿವ್ ದ ಲಿಂಕ್ಸ್ ಟು ಆಲ್ ದೋಸ್ ಚಾನಲ್ಸ್, ಆಲ್ ದೋಸ್ ಪ್ಲೇಲಿಸ್ಟ್ ಇನ್ ಮೈ ಡಿಸ್ಕ್ರಿಪ್ಷನ್. ಯು ಕ್ಯಾನ್ ಚೆಕ್ ದಟ್ ಔಟ್. ಇದಷ್ಟೇ ಅಲ್ಲದೆ ನೀವು ಶಾರ್ಟ್ಕಟ್ಸ್ಗಳನ್ನು ನೋಡಿದ ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಅದನ್ನ ಆದಷ್ಟು ಒಂದೇ ಪೇಜಲ್ಲೇ ಬರೆದಿಟ್ಕೊಳ್ಳಿ. ಅಂದರೆ 1 ಪೇಜಲ್ಲಿ ಇದ್ರೆ ರಿವರ್ಸ್ ಮಾಡೋಕ್ಕೆ ಸರಿ ಆಗುತ್ತೆ. ಸೊ ಒಂದು ಬಿಗ್ ಪೇಪರ್ ತೊಗೊಂಡು ನಿಮ್ಮ ರೂಮಲ್ಲಿ ಹಚ್ಚಿಬಿಟ್ಟು ಡೈಲಿ ಮಾರ್ನಿಂಗ್ ಅದನ್ನ ನೋಡಿ. ಡೈಲಿ ನೀವು ನೋಡ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಜಾಸ್ತಿ ಉಳಿಯುತ್ತೆ. ಹೀಗಿದ್ರೆ ಲೈಕ್ ಯು ವಿಲ್ ರಿಕಾಲ್ ವೆರಿ ಫಾಸ್ಟ್. ಸೊ ಇದಷ್ಟೇ, ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಬಾಯ್.